ಬಾಸ್ ಬಾಸ್ ಅದೇ ನಂಗೆ ಉರಿಯುತ್ತೆ. ನಮ್ಮ ಮನೆ ಮುಳುಗೋಯ್ತು ಬಾಸ್. ಏನಾಯ್ತು? ಅದೇ ನಂಗೆ ಉರಿಯುತ್ತೆ. ಹೇಳಿದಿನ ಹೇಳ್ತಾ ಇದೆಯಲ್ಲ, ಇದರಲ್ಲಿ ಗಾಬರಿ ಪಡೋ ಅಂತದ್ ಏನೂ ಇಲ್ಲ. ನಾವಿಬ್ರು ಇದೀವಿ. ನಾನೇ ಇಬ್ರು ಹೆಂಡ್ರ ಮುದ್ದಿನ ಪೊಲೀಸ್ ಅಂತ ನೀನ್ ಲಲಿತಾ ಹತ್ರ ಹೇಳಿ ಮದುವೆ ನಿಲ್ಸೋಣ. ಕರೆಕ್ಟ್ ಬಾಸ್, ನಡಿ. ಮುಗ್ದೋಯ್ತು. ಭೀಮಣ್ಣ ಯಾಕೆ ಬಾಸ್ ಮರ್ಯಾದೆ ಚುಚ್ಚು ಮಾಡ್ತಾ ಇದ್ಯಾ? ಅಲ್ಲಿದ್ದಾರೆ ಭಾವ. ಬಿಡೋಣ ಬಾಸ್. ಈ ದಡಿಯ ನನ್ ಮಗ ಒಳ್ಳೆ ಓಡಾಡ್ದಂಗ್ ಹಿಡಿದ್ಬಿಟ್ಟವ್ರೆ, ಬಿಡ್ತಾನೆ ಇಲ್ಲ. ನೀವಾದ್ರೂ ಮಾವನ ಮನೆಗೆ ಹೋಗಿ ಲಲಿತಾ ಮದುವೆ ನಿಲ್ಸಿ. ಬಿಡೋಣ. ಈ ಭೀಮಣ್ಣನ್ ಕಪಿ ಮುಷ್ಟಿಲ್ ಸಿಕ್ಕಾಕೊಳ್ಳೋದಕ್ಕಿಂತ ಹೋಗಿ ಮದುವೆ ನಿಲ್ಸದೆ ವಾಸಿ. ಕೃಷ್ಣ ಇದ್ದಾಗಿದ್ದಾನಲ್ಲ. ಇಲ್ಲೇ ಬರ್ತೀನ ಬಾರ ನೋಡೋಣಲ್ಲ. ಎಲ್ಲೋಯ್ತು? ಅವನ್ ಕಳ್ಳ ಅಲ್ಲ, ಪೊಲೀಸು. ಅವನ್ ಪೊಲೀಸ್ ಅಲ್ಲ, ಅವನ್ ಕಳ್ಳ. ಹಲೋ ಆನಂದ್. ಹಲೋ ಬಾಸ್, ಅದೇ ನಂಗೆ ಉರಿಯುತ್ತೆ. ಯಾಕೆ ಇಷ್ಟು ಸ್ಪೀಡ್ ಹೋಗ್ತಾ ಇದೆಯಾ? ಅಲ್ಲಿ ಮದುವೆ ಮನೆ ಮುಳುಗೋಗ್ತಾ ಇದೆ ಬಾಸ್. ನಾನು ಹೋಗ್ತಾ ಇದ್ದೀನಲ್ಲ, ಮದುವೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಬಾಯ್. ಈ ಮದುವೆ ನಿಲ್ಸಿ ಅಂತ ಹೇಳೋದಕ್ಕೆ ನೀನ್ ಯಾರು? ನೀನ್ ಯಾಕೋ ಇಲ್ಲಿಗೆ ಬಂದೆ? ಹೋಗ ಆಚೆ. ಹೋಗ್ತೀನಿ, ಲಲಿತನ ಜೊತೆಲ್ಲ ಕರ್ಕೊಂಡು ಹೋಗ್ತೀನಿ. ಈ ಮದುವೆ ನಡೆದಕ್ಕೆ ಖಂಡಿತವೂ ಸಾಧ್ಯನೇ ಇಲ್ಲ. ಈಗಾಗಲೇ 2 ಮದುವೆ ಮಾಡ್ಕೊಂಡು ತಿರ್ಗಾ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದೀಯೋ? ಅದೇ ನಂಗೆ ಉರಿಯುತ್ತೆ. ಇದೆಲ್ಲ ಸುಳ್ಳು. ನನಗೆ ಇನ್ನೂ ಮದುವೆನೇ ಆಗಿಲ್ಲ. ಮದುವೆ ಆಗಿಲ್ವಾ? ನಿನ್ನ ಹೆಂಡತಿನ ನಾನು ಕಣ್ಣಾರೆ ನೋಡಿದೀನಿ. ಅದೇ ನಂಗೆ ಉರಿಯುತ್ತೆ. ಲಲಿತಾ, ನಿನ್ ಯಾರೋ ಕಣ್ಕಟ್ ಮಾಡಿದಾರೆ. ಕಣ್ಣು ಕಟ್ಟ? ನಿನ್ ತೊಡೆ ಮೇಲೆ ಬರೆ ಹಾಕಿದ್ದೇನ ನಾನೇ ನೋಡಿದೀನಿ. ತೊಡೆ ಮೇಲೆ ಬರೇನಾ? ಇದಿನ್ನೂ ಹಸಿ ಸುಳ್ಳು. ಬಿಚ್ಚಿ ತೋರ್ಸೋ, ಸುಳ್ಳು ಯಾರ್ದು ಅಂತ ಗೊತ್ತಾಗುತ್ತೆ. ಅದೇ ನಂಗೆ ಉರಿಯುತ್ತೆ. ಇಷ್ಟೊಂದು ಜನ ಪಬ್ಲಿಕ್ ಮುಂದೆ ನಾನು ಹ್ಯಾಕ್ ಪ್ಯಾಂಟ್ ಬಿಚ್ಚಿ ತೋರ್ಸ್ಲಿ ಮಾವಯ್ಯ? ಓ, ನಿನಗ್ ನಾಚಿಕೆ ಮಾನ ಇದ್ರು ತಾನೆ ಬಿಚ್ಚಿ ತೋರ್ಸೋ. ಬಿಸ್ತೀನಿ. ನೋಡಕ್ ಇಷ್ಟ ಅಲ್ದ ಹೆಂಗಸ್ರು ಯಾರಾದ್ರೂ ಇದ್ರೆ ಕಣ್ ಮುಚ್ಕೋಬಹುದು. ಬರ ಇದೆಯಾ? ಏನಮ್ಮ, 2 ತೊಡೆ ಮೇಲೂ ಬರೆ ಇಲ್ವಲ್ಲಮ್ಮ? ಅಪ್ಪ, ಬರೆ ಹಾಕಿದ್ದೇನ ನಾನೇ ಕಣ್ಣಾರೆ ನೋಡಿದೀನಿ. ಎಲ್ಲ ಅಯೋಮಯವಾಗಿದೆಯೇ? ಲಲಿತಾ, ನೀನ್ ಆ ಊರಿಗೆ ಬಂದಿದ್ದು, ನನಗೆ ಇಬ್ಬರು ಹೆಣ್ತಿರು ಅಂತ ನೀನ್ ಅನ್ಕೊಂಡಿದ್ದು, ನನಗೆ ಬರೆ ಹಾಕಿದ್ದು ಎಲ್ಲ ನಿನ್ನ ಭ್ರಮೆ ಭ್ರಾಂತಿ. ಹಾಗಾದ್ರೆ ಎಮ್ಮೆ ಎಂಕಮ್ಮನ್ ಗಂಡ ಗೋಪಾಲ ಸಂತೆಲ್ಸಿ ಕೇಳಿದ್ದೆಲ್ಲ ಭ್ರಮೇನಾ? ಅದೇ ನಂಗೆ ಉರಿಯುತ್ತೆ. ಅದು ಕೂಡ ಭ್ರಾಂತಿನೇ. ಹೌದೌದು, ಭ್ರಾಂತಿನೇ. ಹಾಗಾದ್ರೆ ನಾವು ಸಂತೆಗೆ ಹೋಗಿದ್ದೆ ಅವತ್ತು. ಹೌದಪ್ಪ, ಸಾರಿ ಭಾವ. ಅಪ್ಪ, ನಾನ್ ಭಾವನೆ ಮದ್ವೆ ಮಾಡ್ಕೋತೀನಿ. ಅದನ್ನ ತಪ್ಪಿಸ್ತೀನೇನಮ್ಮ. ಇವನೇ ನಿನಗೆ ಸರಿಯಾದ ಗಂಡ. ಹೇಳ ಮೇಲೆ ಏನೋ ಭ್ರಮೆನಲ್ಲಿ ತಾಂಬೂಲ ಬದಲಾಯಿಸ್ಕೊಂಡ್ರೆ ತಾಲಿ ಕಟ್ಟಕ್ಕೆ ಬಂದ್ಬಿಟ್ಟಿದ್ದೀಯ. ರೆಡಿ ಆಚೆ.
ರೆಡಿಯಾ ರೆಡಿಯಾ ಏನ್ ದೊಡ್ಡ ಮನುಷ್ಯ ಆಗೋಯ್ತು. ಏನ್ರ ನೋಡ್ತಾ ಇದ್ದೀರಾ? ಹೋರಯ್ಯ, ಸಂತೆಲ್ ಬದಲಾಯಿಸಿದ ತಾಂಬೂಲದ ವಿಷಯ ಸಂತೆಲ್ ಬದಲಾಯಿಸ್ಕೊಂಡು ತಾಂಬೂಲದ ವಿಷಯ. ಇನ್ ಸ್ವಲ್ಪ ಹೊತ್ತು ಊಟನ್ನು ಕೊಟ್ಟು ತಾಂಬೂಲನ್ನು ಕೊಡ್ತೇವೆ. ವಾಗ್ರ ಏನೋ ಈ ಬಟ್ಟೆನಲ್ಲೇ ಇದೆಯಾ? ಮದುಮಗನಾಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾವಾಗ ಏನ ನೋಡ್ತಾ ಇದ್ದೀಯಾ? ನಿನ್ ತಲೆಯಲ್ಲಿ ಕೂದಲು ಉದುರೋಯ್ತೆ ಹೊರತು ಬುದ್ಧಿ ಬೆಳೆದಿಲ್ಲ ಕಣ. ಕರ್ಕೊಂಡೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾವಾಗ. ನಡಿಯಪ್ಪ. ಏಯ್ ಮಾವಯ್ಯ, ನನ್ ತೊಡೆ ವಿಷಯನ ಮುಗೀತು. ನಿನ್ ಕಾಲ್ ನೋಡ್ಕೋ. ಏನೇ ಅಯ್ಯ, ನಿನ್ ಪಾತಿವ್ರತೆಗೆ ಇಷ್ಟು ಬೆಂಕಿ ಹಾಕ. ಮದುವೆ ಮಂಟಪ ಎಲ್ಲ ಒದ್ದೆ ಆಗಿ 4-5 ಜನ ಜಾರ್ ಬಿದ್ದು ಕೈ ಕಾಲು ಮುಟ್ಕೊಂಡ್ರು ನಿಲ್ಲಿಸ್ಬೇಕು ಅನ್ನೋ ಪ್ರಜ್ಞೆ ಇಲ್ವಲ್ಲ ನಿನಗೆ? ಅಪ್ಪ, ಇದನ್ನ ಸೇರಿಸಿ ಒಟ್ಟು 3,000 ಪೂರ್ತಿ ಆಯ್ತು. ಅಂದ್ರೆ ಇನ್ನು 7,116 ಸಲ ಬಾಕಿ ಇದೆ ನನ್ನ ಹೆಣ ಬೀಳಕ್ಕೆ. ಅದೇ ನಂಗೆ ಉರಿಯುತ್ತೆ. ಎಲ್ಲ ರೆಡಿ ಮಾಡಾಯ್ತಲ್ಲ, ಕೆನವೆಲ್ ಚಿಕ್ಕ ಯಾಕೆ? ಹೊರಡಿ ಹೊರಡಿ ಅಂದ್ರೆ. ಅಯ್ಯೋ, ಈಗ ಆನಂದ್ ಬರ್ದೆ ಹೋದ್ರೆ ಬಲವಂತವಾಗಿ ನನ್ನ ಕೈಯಾರ ಲಲಿತಾಗ ತಾಳಿ ಕಟ್ಟಿಸ್ಬಿಡ್ತಾರೆ. ಆಮೇಲೆ ಇಬ್ಬರಿಂತಿ ಜೊತೆ ಇವಳು ಒಬ್ಳ. ಅಯ್ಯೋಯ್ಯೋ, ಆಮೇಲೆ ನನ್ ಬಾಳು ಕಂತ್ರಿ ನಾಯಿಗಿಂತ ಕಡೆ ಹೋಗುತ್ತೆ. ಅಯ್ಯೋ, ಈಗ ಆನಂದ್ ಬರ್ತಾನೋ ಇಲ್ವೋ? ಆನಂದ, ಆನಂದ, ಬಾಗಿಲು ತೆಗಿಯ, ಮುಹೂರ್ತ ಮೀರೋಗುತ್ತೆ. ಲಲ್ತನ್ ನಾನ್ ನಿನಗೆ ಕೊಡಲ್ಲ, ನಿನಗೆ ಕೋಪನೇನೋ? ಬೇಗ ತೆಗಿಯೋ ಮರಿ. ಅಯ್ಯೋ, ಈಗ ಏನ್ ಮಾಡೋದಪ್ಪ? ಓಹ್, ಏನ್ ಮಾಡೋದಪ್ಪ? ಸಂತೆಲ್ ಸಿಗ್ದೋನು ಓಡಿಸ್ಬಿಟ್ಟೆ. ಏನ್ ಮಾಡೋದು? ಆಟ ಮಾಡ್ಬಿಡಕಣ, ಬಾರೋ ಮರಿ. ಆನಂದು, ಅದೇ ನಂಗೆ ಉರಿಯುತ್ತೆ. ಎಲ್ಲಿದ್ಯಾ? ಬೇಗ ಬಾರೋ. ಕುಡಿದು ಓಡಿಸ್ತಾ ಇದ್ದೀನಿ. ಆನಂದ್, ಬಾಸ್, ಈ ಗೆಟಪ್ ತುಂಬಾ ಚೆನ್ನಾಗಿದೆ. ಅದೇ ನಂಗೆ ಉರಿಯುತ್ತೆ. ನೀನ್ ಬರೋ ಸ್ವಲ್ಪ ತಡ ಆಗಿದ್ರೆ ನನ್ನ ಮನೆ ಮುಳುಗೋಗಿರೋದು. ಕಮಾನ್, ಬೇಗ ಡ್ರೆಸ್ ಬದಲಾಯಿಸ್ಕೋ. ತಾಳಿ ಕಟ್ಟಿದ ಮೇಲೆ ಎಷ್ಟು ಬೇಕಾದ್ರೂ ಹಠ ಮಾಡ್ಕೊಳ್ಳಿವಂತೆ. ಈಗ ಬೇಗ ಬಾರಪ್ಪ. ಗುಡ್ ಲಕ್. ಹೋಗಿ ಮದುವೆ ಮಾಡ್ಕೋ. ಥ್ಯಾಂಕ್ ಯು ಬಾಸ್. ನಿನ್ನ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಬರ್ತೀನಿ. ಆನಂದ, ಲೇ ಆನಂದ, ಲೇ ಆನಂದ. ಮಾವಯ್ಯ, ಇರಯ್ಯ, ನಿಂದು ಇಲ್ಲಿ ಒಳಗಡೆ ಆನಂದ್ ಆಟ ಮಾಡ್ತಾರೆ. ನಿಂದೊಳ್ಳೆ ತಾಪತ್ರ ಆಯ್ತಲ್ಲ ಆನಂದು. ಮಾವಯ್ಯ, ಮಾವಯ್ಯ ನಾನೇ. ರೂಮ್ ಇರೋದು ಒಂದೇ ಬಾಗ್ಲು, ಅದು ಚಿಲ್ಕ ಹಾಕ್ಬಿಟ್ಟೈತೆ. ನೀನ್ ಇಲ್ಕ ಹೆಂಗ್ ಬಂದೆ? ಮಾವಯ್ಯ, ಇದೆಲ್ಲ ಹೇಳೋದು ಟೈಮ್ ಇಲ್ಲ. ಮುಹೂರ್ತ ಮೀರೋಗ್ತಾ ಬನ್ನಿ ಬೇಗ. ಅಲ್ಲ ಕಣೋ, ಇದು ಬನ್ನಿ, ನಾನ್ ಹೇಳ್ತೀನಿ. ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸುಮಗ್ನ ಸಾವಧಾನ ಸುಲಗ್ನ ಸಾವಧಾನ. ನಿಲ್ಸು ನಿಲ್ಸು. ಬಾರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಯಾಕೆ ನಿಲ್ಸ್ಬೇಕು? ನೀವ್ ಯಾರು? ನಾನು ಅವ್ರ ಹಿರಿ ಹೆಂಡತಿ. ನಾನು ಇವ್ರ ಕಿರಿ ಹೆಂಡತಿ. ಪ್ರೇಮೆ ಇಬ್ರು ಎಂಟಿದಿರುತ್ತೆ ಹೇಳ್ಕೊತಿದಾರಲ್ಲ, ನಿನಗೆ ಕಾಣಿಸ್ತಿದಾರ? ಹೌದಂದ್ರೆ ಕಾಣಿಸ್ತಿದ್ದಾರೆ. ಅರೆ ಇಲ್ಲಿ ಏನ್ರಿ ಇದು ನಿಜ ಅಲ್ಲ, ಬರೀ ಭ್ರಮೆ. ಕರೆಕ್ಟ್ ಮಾವಯ್ಯ, ಕರೆಕ್ಟ್. ಇಟ್ಟು ಏನಂದ್ರೆ ನೀವು ಮೂಲೆ ಮದುವೆ ಬರಬೇಕಾ? ಬನ್ನಿ ಮನೆಗೆ. ಬರ್ತೀಯೋ ಇಲ್ಲ ಭೀಮಣ್ಣಂಗೆ ಹೇಳು ಒಂದಷ್ಟು. ಮರ್ಯಾದೆ ಬರ ಹೊರಗೆ. ಹೋಗ ದಡಿಯ ನನ್ನ ಮಗನೇ. ನಾನು ಇವರಿಬ್ರು ಗಂಡನೇ ಅಲ್ಲ. ಮಾವಯ್ಯ, ಇವ್ರ ಮಾತು ನಂಬೇಡಿ. ಆಗಿಂದ ನೋಡ್ತಾನೆ ಇದ್ದೀನಿ. ನಮ್ ಭಾವನೆ ಹಿಡ್ಕೊಂಡು ನನ್ ಗಂಡ ಅಂತ ಬಡ್ಕೊತಾನೆ ಇದೀರಲ್ಲ. ಯಾವ ನಮ್ಮವ್ವ ಯಾಮ್ಗಳು ತಪ್ಪಿಸ್ಕೊಂಡು ಹೋಗ್ದರಕ್ಕೆ ಹಿಡಿದು ಬರೆ ಹಾಕ್ತಿವಿ ಗೊತ್ತಾ? ಈ ಮದ್ವೆ ನಿಂತೋಗ್ಲಿ ಅಂತಾನೆ ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ತೊಡೆ ಮೇಲೆ ಮುದ್ರೆ ಒತ್ತಿರೋದು. ಬೇಕಾರೆ ಯಾಕೆ ನೋಡ್ಕೊ. ಬರೆ ನೋಡಿದ್ರೆ ಗೊತ್ತಾಗುತ್ತೆ. ಬರೇನೂ ಇಲ್ಲ ಏನೂ ಇಲ್ಲ. ತೋರ್ಸು ಭಾವ. ಇಲ್ಲ, ನಾನ್ ತೋರ್ಸಲ್ಲ. ನಿನ್ ತೊಡೆಲ್ ಬರೇನೇ ಇಲ್ವಲ್ಲ, ಯಾಕೆ ಭಯ? ತೋರ್ಸು ಭಾವ. ಇಲ್ಲ, ಎಲ್ರ ಮುಂದೆ ನಂಗೆ ತೊಡೆ ತೋರ್ಸಕ್ಕೆ ನಾಚಿಕೆ ಆಗುತ್ತೆ. ನಾನ್ ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ. ಈಗಾಗ್ಲೇ ಒಂದ್ಸರಿ ಬಿಚ್ ತೋರ್ಸಿದೀಯ, ಈಗ್ಲೂ ಒಂದ್ಸರಿ ಬಿಚ್ ತೋರ್ಸು. ಅವ್ರ ಬಾಯಿ ಮುಚ್ಚು. ಏ ಬಾವಾ, ಮರ್ಯಾದೆ ಬಿಚ್ಚಿಲ್ಲ, ನಾನೇ ಬಿಚ್ಚಾಕ್ಬಿಡ್ಲ. ಬಿಚ್ಚಲ್ಲ ಬಿಚ್ಚಲ್ಲ ಬಿಚ್ಚಲ್ಲ. ಇಲ್ಲ, ಬಿಚ್ಚಲ್ಲ ಬಿಚ್ಚಲ್ಲ. ಸರಿಯಾ ನನ್ನ ಮಗನೇ?
ಬರೇ ಅಲ್ಲ ನಾನು ಹಣೆ ಬರ. ಎಲ್ಲ ಭ್ರಮೆ, ಎಲ್ಲ ಭ್ರಾಂತು. ನಾನೇನ್ ಕನಸು ಕಾಣ್ತಾ ಇದ್ದೀನೋ ಏನೋ. ಆಗ್ಲೇ ನೋಡಿದ್ರೆ ಬರೇ ಇರ್ಲಿಲ್ಲ, ಈಗ ನೋಡಿದ್ರೆ ಬರೇ ಎಲ್ಲಿಂದ ಬಂತು? ಮಾಧವ ಮಾಧವ ಎಂಕಮ್ಮ ಅದೇ ನಂಗೆ ಉರಿಯುತ್ತೆ. ಶುಭ ಕಾರ್ಯ ನಡೆಯುವಾಗ ಈ ದರಿದ್ರ ಶೋಕ ಯಾಕೆ? ಅನುಮಾನವೇ ಇಲ್ಲ, ಎಲ್ಲ ನಿನ್ನಿಂದಲೇ ಆಗಿದ್ದು ಕಣೆ. ರಾತ್ರಿ ಆಗ್ಲೂರದೆ ಕಾಲ್ ತೊಳೆದು ಶೀತ ಆಗ್ಬಿಟ್ಟು ಚಿತ್ತ ಭ್ರಮಣೆ ಮತಿ ಭ್ರಮಣೆ ಎಲ್ಲ ಆಗಿ ಸರ್ವ ರೋಗವು ಬಂದ್ಬಿಟ್ಟಿದೆ ನಿನ್ನ. ಅದೆಲ್ಲ ನಿನ್ ಭ್ರಮೆ ಮಾವಯ್ಯ. ನಿನಗೆ ಯಾವ ರೋಗನೂ ಇಲ್ಲ. ನಾನೇ ಅವನೇ. ನಾವಿಬ್ರು ನೋಡೋದಕ್ಕೆ ಒಂದೇ ರೀತಿ ಇದೀವಿ. ಓ, ಇದು ನಾನ್ ನಂಬೋದಿಲ್ಲ. ಅದ್ ಸರಿ, ನಿಮ್ಮಿಬ್ರಲ್ಲಿ ನಮ್ ಗಂಡ ಯಾರು? ನಾನೇ. ನೀನೇ ನಮ್ ಗಂಡ ಅನ್ನಕ್ಕೆ ಏನ್ ಗ್ಯಾರಂಟಿ? ಅದೇ ನಂಗೆ ಉರಿಯುತ್ತೆ. ನಾನೇ ನಿಮ್ ಗಂಡ. ನೀವ್ ನಮ್ ಗಂಡ ಆಗಿದ್ರೆ ನಾವ್ ಇವ್ರಿಗೆ ಪರೆ ಹಾಕಿದ್ವಿ. ನನಗ್ ಬಾವಿಲ್ ಭವಿಷ್ಯತ್ ಇದಕ್ಕೆ ನಿಮ್ಮ ಹತ್ರ ನಾನು ಸಿಕ್ಕಾಕೊಂಡೆ. ಹಾಗಾದ್ರೆ ನೀನೇ ನನ್ ಗಂಡ. ಅಲ್ಲ ನಾನ್ ನಿಮ್ ಗಂಡ ಅಲ್ಲ, ನಾನ್ ಲಲಿತಾಳ್ ಗಂಡ. ಇಲ್ಲ ಅದಪ್ಪಲ್ಲ. ಮೂರನೇ ಒಳಗೆ ಕಟ್ಕೊಳಕೋಸ್ಕರ ನೀವ್ ಈ ರೀತಿ ಸುಳ್ಳು ಹೇಳ್ತಿದ್ದೀರಾ. ಹೌದು, ನೀನ್ ಸುಳ್ಳು ಹೇಳ್ತಿದ್ಯಾ. ಅದಕ್ಕೆ ನೀನ್ ಸುಳ್ಳು ಹೇಳ್ತಿರೋದು. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಒಬ್ಬೊಬ್ಬರ ಜೊತೆ ಸ್ವಲ್ಪ ದಿನ ಸಂಸಾರ ಮಾಡಿ. ಓ ಓ ಓ ಓ ಈಗ ಏನ್ ಮಾಡೋದೆ? ಈಗ ಏನ್ ಮಾಡೋದಕ್ಕ? ಅಥು, ಅದೇ ನಂಗೆ ಉರಿಯುತ್ತೆ. ಮೊದಲು ನಿಲ್ಸಿ ನಿಮ್ಮ ದರಿದ್ರ ಅಳುನ. ನಿಮ್ಮ ಗಂಡ ನಾನೇನೋದನ್ನ ಈಗ ನಿರೂಪಿಸ್ತೀನಿ. ಎಲ್ರು ಕಿವಿ ಮುಚ್ಕೊಳ್ಳಿ. ದಯವಿಟ್ಟು ತಾವು ಕಿವಿ ಮುಚ್ಕೋಬೇಕು ಸರ್. ಅದೇ ನಂಗೆ ಉರಿಯುತ್ತೆ. ನಿಂದೇನ ಸ್ಪೆಷಲ್? ಮುಚ್ಕೊಳ್ಳೋ ಕಿವಿನ. ಅಮ್ಮ ತಾಯಂದ್ರ, ನೀವು ಕೂಡ ಭ್ರಮೆಲಿದ್ದಿರೋ ಏನೋ. ಇಲ್ದೆ ಹೋದ್ರೆ ಇವನೇ ನಿಮ್ ಗಂಡ ಅಂತ ಹ್ಯಾಕ್ ಕಂಡಿಡಿದ್ರಿ? ನಿನಗೆ ಅವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಮಾವಯ್ಯ. ಒಂದ್ಸಲ ಕೆಳಗ್ ನೋಡಿ ಏನಾಗ್ತಿದೆ ಅಂತ. ನೀವ್ಯಾಕೆ ನಿಮ್ ಗಂಡನ್ ಪರ ತೊಳಿತಾ ಇದ್ದೀರಾ? ಕೇಳಿ ಹೇಳ್ತೀನಿ. ಯಾವ ಹೆಣ್ಣೆ ಆಗ್ಲಿ 10,116 ಸಲ ಪತಿ ಪಾದಪೂಜೆ ಮಾಡಿದ್ರೆ ಬರೋ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ತಾನೆ. ನಮ್ಗದ್ರ ಅವಶ್ಯಕತೆ ಇಲ್ಲ ಬಿಡಿ. ಈ ಜನ್ಮದಲ್ಲಿ ನಮ್ಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ನನಗೂ ಕೂಡ ಒಳ್ಳೆ ಗಂಡ ಸಿಕ್ಬಿಟ್ರು. ಹೌದು, ಮುಂದಿನ ಜನ್ಮಕ್ಕಾದ್ರೂ ಒಳ್ಳೆ ಹೆಂಡತಿ ಸಿಗೋಕೆ ಯಾವ್ದಾದ್ರು ವ್ರತ ಮಾಡೋದಿದ್ಯಾ? ಓ ಓ ಓ ಓ ಪಡ್ರ